ನಮಸ್ತೆ ಎಲ್ರಿಗೂ. ಮಹಾಗಣಾಧಿಪತಿಯ ನಮಃ. ಓಂ ನಮಃ ಶಿವಾಯ. ಮಲೆಮಾದೇಶ್ವರಾಯ ನಮಃ. ಮನೆದೇವ ವೀರಭದ್ರ ಸ್ವಾಮಿನೇ ನಮಃ. ಪ್ರಜ್ಞಾಂ ದೇಹಿ ಸ್ಮೃತಿಂ ದೇಹಿ ವಿದ್ಯಾಂ ವಿದ್ಯಾದಿ ದೇವತೆ ಪ್ರತಿಭಾ ಸ್ಮರಣ ಶಕ್ತಿ ತಸ್ಮೈ ವಾಣಿ ನಮೋ ನಮಃ. ಗುರುದೇವ ದತ್ತಾಯ ನಮಃ. ಎಲ್ರಿಗೂ ನಮಸ್ತೆ. ಇನ್ನೇನು ಭಾದ್ರಪದ ಮಾಸದಲ್ಲಿ ಪಿತೃಪಕ್ಷ ಪ್ರಾರಂಭ ಆಗ್ತಾ ಇದೆ. ಶನಿವಾರ ರಾತ್ರಿ 1:41 ಹುಣ್ಣಿಮೆ ಪ್ರಾರಂಭ ಆಗಿ ಭಾನುವಾರ ರಾತ್ರಿ 12 ಗಂಟೆವರೆಗೆ ಹುಣ್ಣಿಮೆ ಇರ್ತದೆ. ಹುಣ್ಣಿಮೆ ಕಳೆದ ತಕ್ಷಣ ಬರೋದೇ ಪಿತೃಪಕ್ಷ ಅಂತ. ಅಂದರೆ 15 ದಿವಸ ಇರ್ತದೆ. ಅಂದರೆ ಸೆಪ್ಟೆಂಬರ್ 21ನೇ ತಾರೀಕುವರೆಗೂ ಪಿತೃಪಕ್ಷ ಇರ್ತದೆ. ಈ ಸಮಯದಲ್ಲಿ ನಾವು ಪಿತೃಗಳಿಗೆ ಅವ್ರ ಋಣ ತೀರಿಸೋದಕ್ಕೋಸ್ಕರವಾಗಿ ಶ್ರಾದ್ದಾದಿಗಳನ್ನು ಮಾಡುವುದು ಅತಿ ಮುಖ್ಯ. ಪಿತೃಪಕ್ಷ ಅಂದರೆ ಏನು? ನಾವು ಪಿತೃಗಳ ಋಣನ ತೀರಿಸ್ಕೊಳೋದು. ಪಿತೃಗಳು ಅಂತಂದರೆ ಬರೇ ಎತ್ತ ತಂದೆ ತಾಯಿ ಅಂತಲ್ಲ, ಅವ್ರ ಕುಟುಂಬದಲ್ಲಿ ಯಾರೇ ತೀರೋಗಿದ್ರು, ತಾತ, ಅಜ್ಜಿ, ಮುತ್ತಾತ, ಮುತ್ತಜ್ಜಿ, ದೊಡ್ಡಪ್ಪ, ಚಿಕ್ಕಪ್ಪ, ಎಲ್ಲ ಯಾರೇ ತೀರೋಗಿದ್ದು ಇವ್ರನ್ನೆಲ್ಲ ಪಿತೃಗಳು ಅಂತಲೇ ಕರೀತಾರೆ. ಸೊ ಅವ್ರ ಋಣ ನಮ್ಮ ಮೇಲೆ ತುಂಬ ಇರ್ತದೆ. ತಾತನ ಆಸ್ತಿ ನಾವು ಬಳಸ್ಕೊತಾ ಇರ್ತೀವಿ. ತಂದೆ ತಾಯಿ ಪ್ರೀತಿ ನಮ್ಮ ಮೇಲೆ ಇರ್ತದೆ. ತಂದೆ ತಾಯಿ ಗೊತ್ತಲ್ವ, ಎಷ್ಟು ಕಷ್ಟಪಟ್ಟು ನಮ್ಮ ಮೂಲಮೂತ್ರಗಳನ್ನೆಲ್ಲ ತೊಳೆದು ಇದು ಮಾಡಿ ದೊಡ್ಡದಾಗಿ ಮಾಡಿರ್ತಾರೆ. ಅವ್ರ ಪ್ರೀತಿ ವಿಶ್ವಾಸ ಅವ್ರಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅವ್ರು ಬಿಟ್ಟೋಗಿರೋಂಥ ಆಸ್ತಿಗಳನ್ನೆಲ್ಲ ನಾವು ಆ ಹೆಸರು ಆಸ್ತಿ ಎಲ್ಲವೂ ನಾವು ಅನುಭವಿಸ್ತಾ ಇರ್ತೀವಿ. ಸೊ ಇದೆಲ್ಲ ಋಣ ಸಂಬಂಧಪಡ್ತದೆ. ನಾವು ಅವ್ರ ಋಣದಲ್ಲಿ ಇದ್ದೀವಿ ಅಂತ. ಈ ಋಣ ತೀರಿಸೋದಕ್ಕೋಸ್ಕರವಾಗಿ ಪಿತೃಪಕ್ಷ ಅಂತ ಮಾಡ್ತಾರೆ. ಪಿತೃಪಕ್ಷ ವಿಶೇಷವಾಗಿ ಎಲ್ಲ ತಂದೆ ತಾಯಿಗಳಿಗೆ ಅಂದಿನ ದಿವಸ ಭಕ್ಷ್ಯ ಭೋಜನಗಳನ್ನು ಮಾಡಿ ತಮ್ಮ ಇಷ್ಟಾರ್ಥ ಪದಾರ್ಥಗಳನ್ನಿಟ್ಟು ನೈವೇದ್ಯ ಇಟ್ಟು ಅವರಿಗೆ ಅರ್ಪಿಸಿ ಧೂಪ ಹಾಕಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಆಗ ಪಿತೃದೇವತೆಗಳು ಸಂತೃಪ್ತರಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ. ಆವಾಗ ಪಿತೃದೋಷದಿಂದ ಮುಕ್ತರಾಗ್ತೀವಿ ಅಂತ. ಇನ್ನು ಕೆಲವರು ಬೇರೆ ಸಮಯಗಳಲ್ಲಿ ಮಾಡೋಂಥ ವಾಡಿಕೆ ಇದೆ. ಏನು ಯುಗಾದಿ ಹಬ್ಬದಲ್ಲಿ ಕೆಲವರು ಮಾಡ್ತಾರೆ, ಸ್ವಾಮಿ ನಾವು ಆವತ್ತಿಂದ ನಮ್ಮ ಹಿರಿಯರೆಲ್ಲ ಹಾಗೆ ಮಾಡ್ತಾ ಬಂದಿರೋದು, ನಾವು ಆವತ್ತೇ ಮಾಡೋದು ಅಂತ. ನೋಡಿ, ಆಗ ತುಂಬ ಕಡು ಬಡಸ್ತಾನ. ಬೇರೆ ಟೈಮಲ್ಲಿ ಪಿತೃಪಕ್ಷಗಳು ಮಾಡಬೇಕಂದ್ರೆ ಹಣಕಾಸಿನ ವ್ಯವಸ್ಥೆ ಬೇಕಾಗಿತ್ತು. ಆಗ ಬಡಸ್ತಾನ ಇದ್ದಿದ್ದರಿಂದ ಎಂಥೋ ಬಡವನೂ ಸಹ ಯುಗಾದಿ ಹಬ್ಬದ ದಿವಸ ಹೊಸ ಬಟ್ಟೆ, ಹೊಸ ಎಲ್ಲ ಪದಾರ್ಥಗಳು ತಂದು ಒಬ್ಬಟ್ಟು ಅಡುಗೆ ಅಥವಾ ಎಲ್ಲ ಭಕ್ಷ್ಯ ಭೋಜಗಳು ಮಾಡೋರು ನಮಗೆ ಹೊಸ ವರ್ಷ ಅಂತ. ಆಗ ಹೇಗಿದ್ದರೂ ನಾವು ಎಲ್ಲ ತಂದಿದ್ದೀವಲ್ಲ, ಈ ಸಮಯದಲ್ಲಿ ನಾವು ಪಿತೃಗಳಿಗೂ ಪೂಜೆ ಮಾಡಿಬಿಡೋಣ ಅಂಥೇಳಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ರು. ಆವಾಗ ಅವ್ರ ಮಕ್ಕಳು ಅದು ಹಾಗೇ ಮುಂದುವರಿತಾ ಬಂತು. ಅದೇನಾಯಿತು, ನಮ್ಮ ತಂದೆ ಹಾಗೆ ಮಾಡ್ತಿದ್ದಿದ್ದು ಅಂತ. ನಿಮ್ಮ ತಂದೆ ಗೊತ್ತಿಲ್ದಿರ ಮಾಡ್ತಿದ್ದ ತಪ್ಪನ್ನು ನೀವು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂದಂಗೆ ಆಗ್ತದೆ. ಅಂದರೆ ಶಾಸ್ತ್ರಗಳಲ್ಲಿದೆ, ತಂದೆ ಮಾಡಿದ ತಪ್ಪು ನಿಮಗೆ ಗೊತ್ತಿದ್ದರೆ ತಂದೆ ಮಾಡಿದ ತಪ್ಪನ್ನು ಬಿಟ್ಟು ನೀವು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡ್ಬೋದು. ಹಾಗಂತ ಅವರು ಮಾಡ್ತಾ ಇದ್ದು ನಾವು ಹಾಗೆ ಮಾಡ್ತೀವಿ ಅಂತಲ್ಲ. ತಂದೆ ಮಾಡಿದ ತಪ್ಪು ನಾನು ಮುಂದುವರಿಸ್ತೀನಿ ಅಂತಲ್ಲ. ಈ ರೀತಿ ಮಾಡಿದ್ರೆ ಪಿತೃದೋಷಗಳು ಇರ್ತವೆ ಕುಟುಂಬದ ಮೇಲೆ. ನೋಡಿ, ಏನು ಹೇಳ್ತದೆ ಅಂದರೆ, ಪಿತೃಪಕ್ಷದಲ್ಲಿ ಯಮ ಧರ್ಮರಾಯನ ದ್ವಾರ ಅಂದರೆ ಪಿತೃಗಳು ಲೋಕ ಬಾಗಿಲು ಓಪನ್ ಆಗ್ತದೆ. ಆವಾಗ ಎಲ್ಲ ಪಿತೃಗಳು ಅಂದರೆ ಪಿತೃಗಳು ಲೋಕ ಹೊಂದಿರ್ತದೆ. ಆ ಲೋಕದ ದೇವತೆಗಳು ಬಂದು ಮನೆ ಹತ್ರ ಇರ್ತಾರೆ. ಏನೇನು ನಿಮಗೆ ಆಹಾರಾದಿಗಳನ್ನ ಕೊಡ್ತಾರೋ ಅದನ್ನೆಲ್ಲ ಸ್ವೀಕಾರ ಮಾಡಿ ಅವರು ಒಂಥರ ಮೀಡಿಯೇಟ್ರ್ ಇದ್ದಂಗೆ, ಪೋಸ್ಟ್ ಮ್ಯಾನ್ ಇದ್ದಂಗೆ. ನೀವು ಕೊಟ್ಟಿರೋದನ್ನು ತಗೊಂಡೋಗಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಆ ಪಿತೃಗಳಿಗೆ ಕೊಡ್ತಾರೆ. ಕೆಲವರು ಇನ್ನೊಂದು ಬೇರೆ ಹುಟ್ಟಿರ್ಬೋದು ಆಲ್ರೆಡಿ, ಆವಾಗ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಅಲ್ಲಿ ಅನ್ನ ಒದಗಿಸ್ತದೆ. ಸೊ ಪಿತೃಋಣ ಈ ರೀತಿಯಾಗಿ ನಾವು ಮಾಡಲೇಬೇಕಾಗ್ತದೆ. ಆ ಪಿತೃಪಕ್ಷಗಳಲ್ಲಿ ಮಾಡಿಲ್ಲ ಅಂದ ಪಕ್ಷದಲ್ಲಿ ಅವರು ನೀವು ಬೇರೆ ಟೈಮಲ್ಲಿ ಎಷ್ಟೇ 1 ಲಕ್ಷ ಖರ್ಚು ಮಾಡಿದ್ರು ವ್ಯರ್ಥ ಅಂತ. ಈ ರೀತಿ ಪೂಜೆಗಳು ಇರ್ತವೆ. ಪಿತೃಪಕ್ಷದಲ್ಲಿ ಮಾಡೋದೇ ಶ್ರೇಷ್ಠ. ಕೆಲವರು ಬೇರೆ ಟೈಮಲ್ಲಿ ಮಾಡೋದು ಅಷ್ಟೊಂದು ಶುಭವಲ್ಲ. ಇನ್ನು ಕೆಲವರು ಪಿತೃಪಕ್ಷದಲ್ಲೇ ಪಿತೃ ಕಾರ್ಯ ಮಾಡ್ತಾರೆ. ಅದೇ ಮಾಡ್ತಿರೋದು ಮಾತ್ರ ತಪ್ಪು. ಅಂದರೆ ರಾಂಗ್ ಟೈಮಲ್ಲಿ ರಾಂಗಾಗಿ ಪಿತೃಪಕ್ಷ ಮಾಡೋದು. ಅಂದರೆ ಯಾವಾಗೋ 4 ಗಂಟೆ ಸಮಯದಲ್ಲಿ ಪಿತೃ ದರ್ಪಣ ಕೊಡೋದು, ಯಾರು ಬರಲಿಲ್ಲ ಅಂತೇಳಿ ಅಡುಗೆ ನಿಧಾನವಾಗಿ ಮಾಡಿ 4 ಗಂಟೆ 5 ಗಂಟೆ ಸಮಯದಲ್ಲಿ ಹೋಗಿ ಸಮಾಧಿ ಹತ್ರ ಹೋಗಿಟ್ಟು ಪಿತೃಪಕ್ಷ ಮಾಡೋದು, ಇದೆಲ್ಲ ತಪ್ಪು, ರಾಂಗು.
ನೀವು ಪಿತೃಪಕ್ಷದಲ್ಲೇ ಮಾಡಿ ಪಿತೃಪಕ್ಷದಲ್ಲೇ ಎಲ್ಲವನ್ನು ಪೂಜೆಗಳು ಶ್ರದ್ಧಾಭಕ್ತಿಯಿಂದ ಇಲ್ಲದೆ ಮಾಡಿ ನೀವು ಫೇಲ್ ಆಗಿರೋದು ಎಷ್ಟೋ ಜನ ಇದ್ದಾರೆ. ಸ್ವಾಮಿ ನಾವು ಪ್ರತಿ ಪಿತೃಪಕ್ಷ ಮಾಡ್ತೀವಿ ಆದರೂ ನಮಗೆ ಪಿತೃದೋಷಗಳು. ಕಾರಣ ರಾಂಗ್ ಟೈಮಲ್ಲಿ ಮಾಡ್ತಿರ್ತೀರ, ತಪ್ಪಾಗಿ ಮಾಡ್ತಾ ಇರ್ತೀರ, ಶ್ರದ್ಧಾಭಕ್ತಿ ಇರೋದಿಲ್ಲ, ಈ ರೀತಿ ಮಾಡ್ತಾಯಿದ್ದೀರ. ಸೊ ನೀವು ಮಾಡೋದು ಪಿತೃಪಕ್ಷದಲ್ಲಿ ನಿಜವಾದರೆ ಆದರೆ ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಅದರ ಆಚಾರ ವಿಚಾರಣೆ ಹೇಗೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಒಂದೊಂದೇ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಇದು ಉಪಯುಕ್ತ ಮಾಹಿತಿ, ಎಲ್ರಿಗೂ ಹೋದರೆ ಒಳ್ಳೆಯದು. ಎಲ್ರಿಗೂ ಶೇರ್ ಮಾಡಿ ವಿಷಯ ತಿಳ್ಕೊಳ್ಳಿ. ಪ್ರತಿಯೊಂದು ನಾನು ಇನ್ಮೇಲೆ ಅದು ಆಚರಣೆ ವಿಚಾರ ಹೇಗೆ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಮಾಡ್ತೀನಿ.